ಇವತ್ತು ತಾವು ಇದಕ್ಕಿಂತ ಮುಂಚೆ ಬಿಜೆಪಿಯಲ್ಲಿ ಕೆಲಸ ಮಾಡಿದವರು, ಬಿಜೆಪಿ ಕಾರ್ಯಕರ್ತರ ಇದ್ರೆ ನಾನು ಈಗ ಸಡನ್ ನೀವು ಕಾಂಗ್ರೆಸ್ಗೆ ಬೆಂಬಲ ನೀಡ್ತಾ ಇದ್ರೆ, ಕಾಂಗ್ರೆಸ್ ಅಂದ್ರ ದೇಶದ್ರೋಹಿ ಅನ್ನುವಂತ ವಾತಾವರಣವನ್ನು ಸೃಷ್ಟಿ ಮಾಡಿಸಿದವರೇ ಬಿಜೆಪಿ. ಈ ದೇಶವನ್ನು ಆಳುವಾಗ ಬಿಜೆಪಿ ಹುಟ್ಟಿದ್ದಿಲ್ಲ, ಹಿಂದುತ್ವನ ಹುಟ್ಟಿದ್ದಿಲ್ಲ. ಅದನ್ನು ನಿಮ್ಮ ಎಲ್ಲರಿಗೂ ಗಮನಕ್ಕೆ ತರಲಿ. ಇವತ್ತು ಕಾಂಗ್ರೆಸ್ ಪಕ್ಷ 75 ವರ್ಷ ಈ ದೇಶವನ್ನು ಆಳಿದರೆ ಎಲ್ಲಾ ಯೋಜನೆಗಳನ್ನು ತಂದಿದ್ದು ಕಾಂಗ್ರೆಸ್. ಅದನ್ನು ಕಿತ್ತು ಹೋಗೋದು, ಅದನ್ನು ಮುರಾಬಟ್ಟಿ ಮಾಡಿ ರೈತರ ಯುವಕರ ಉದ್ಯೋಗ ಕಸ್ಕೊಂಡಿದ್ದು ಬಿಜೆಪಿ. ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಯಾವತ್ತು ಕಾಂಗ್ರೆಸ್ ಪಕ್ಷ ಹಿಂದೂ ವಿರೋಧಿ ಅಲ್ಲ. ಕಾಂಗ್ರೆಸ್ ಪಕ್ಷ ಹಿಂದೂ ವಿರೋಧಿ ಅಂತ ಹೇಳಿ ಬಿಂಬಿಸಿದ ಬಿಜೆಪಿ. ನಾನು ಕೂಡ ಅದರೊಳಗೆ 96 ಅಂತ ಕೆಲಸ ಮಾಡೀನಿ. ರಾಮ ಮಂದಿರ ಬಗ್ಗೆ ಹೋರಾಟ ಮಾಡೀನಿ. 4 ಸಲ ಜೈಲ್ನಾಗಿದ್ದೀನಿ. ಗೋಗಳ ಬಗ್ಗೆ ಹೋರಾಟ ಮಾಡೀನಿ, ಜೈಲ್ನಾಗದೀನಿ. ಹಿಂದುತ್ವದ ಬಗ್ಗೆ ಹೋರಾಟ ಮಾಡೀನಿ, ಅಂಗಿ ಹರ್ಕೊಂಡಿನಿ. ಇದೆಲ್ಲ ಹೋರಾಟ ಮಾಡಿ ಬಡವರ ಮತ್ತು ದಲಿತರ ಮಕ್ಕಳನ್ನ ಹೋರಾಟದಲ್ಲಿ ತೊಡಗಿಸಿಕೊಂಡು ಅಮಾಯಕರಿಗೆ ತೊಂದರೆ ಕೊಡುವಂತ ಕೆಲಸನೂ ಕೂಡ ಆಗಿದೆ. ಆದರೆ ಇದನ್ನೆಲ್ಲವನ್ನ ದುರ್ಬಳಕೆ ಮಾಡಿಕೊಂಡು ಬಿಜೆಪಿಯವರು ಅಧಿಕಾರವನ್ನಕ್ಕೆ ಬಂದಿದ್ದಾರೆ. ಅದು ನಮ್ಮ ಎದೆ ಮೇಲೆ ಕಾಲಿಟ್ಟು ಬಂದಿದ್ದಾರೆ. ಅದಕ್ಕೆ ಇವತ್ತಿನ ದಿನದಲ್ಲಿ ನಮ್ಮ ಮಹದಾಯಿ ಹೋರಾಟಕ್ಕೆ ಅಡ್ಡಿ ಆದವರು, ಈ ಯೋಜನೆಯನ್ನು ಅಡ್ಡಿ ಮಾಡಿದವರು ಕೇಂದ್ರದವರು, ಈ ರಾಜ್ಯದಲ್ಲಿರುವಂತಹ ಬಿಜೆಪಿಯವರು. ಇದು ಸ್ಪಷ್ಟವಾಗಿ ಖಂಡಿತವಾಗಿ ಹೇಳಕ್ಕೆ ಇಚ್ಛಪಡ್ತಾ ಇದ್ದೇನೆ. ದಾಖಲೆ ಮುಖಾಂತರ ಹೇಳಕ್ಕೆ ಇಚ್ಛಪಡ್ತಾ ಇದ್ದೇನೆ. ಆ ಒಂದು ಕಾರಣದಿಂದ ನಾವು 4 ಜಿಲ್ಲಾ 11 ತಾಲೂಕಿನ ರೈತರು ಮತ್ತು ಕರ್ನಾಟಕ ಸಮತಾ ಪಕ್ಷದವರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲವನ್ನ ಕೊಡ್ತಾ ಇದ್ದೇವೆ. ಸರ್, ಯಾವುದೋ ಅಮಿಷಕ್ಕೆ ಏನೋ ಒಡ್ಡಾಗಿ ನೀವು ತಾವೇನಾದ್ರೂ ಕಾಂಗ್ರೆಸ್ ನೋಡಿ, ನಾನು 2023 ಚುನಾವಣೆ ಸಂದರ್ಭದಲ್ಲಿ, ಕರ್ನಾಟಕ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಆಸ್ತಿ ಘೋಷಣೆ ಮಾಡಿಕೊಂಡಿದ್ದೇನೆ. ಒಬ್ಬನೇ ಒಬ್ಬ ಬಂದು ನನ್ನ ಆಸ್ತಿ ಅಥವಾ ದುಡ್ಡು ಇನ್ನೊಂದು ಕೇಳಿದ್ರೆ ಸಾರ್ವಜನಿಕರಿಂದ ನಿವೃತ್ತಿ ಹೊಂತೀನಿ, ಸಾರ್ವಜನಿಕಿಂತ ಗಲ್ಲ ಆಗುತ್ತೆ. ನಾನು ಇದನ್ನೇನಾರ ವಿರೋಧ ಮಾಡಿ ನನ್ನ ಬಗ್ಗೆ ಆಪಾದನೆ ಕೊಟ್ಟರೆ ಕಾನೂನು ಕ್ರಮ ತಗೊಂಡು ಕೋರ್ಟ್ಗೆ ಇಳಿತೀನಿ ಅನ್ನುವಂಥದ್ದನ್ನು ಹೇಳಕ್ಕೆ ಇಚ್ಛಪಡ್ತಾ ಇದ್ದೇನೆ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಸರಿ, ಸಂಪೂರ್ಣ ಬೆಂಬಲ ನಿಮ್ದು ಕಾಂಗ್ರೆಸ್ಗೆ ಸಲ? ಸಂಪೂರ್ಣವಾದಂತಹ ಬೆಂಬಲ ಕಾಂಗ್ರೆಸ್ಗಿದೆ. ಹಗಲು ಈರುಳು ಕೂಡ ನಾವು ಪ್ರಚಾರ ಮಾಡಿ ಪ್ರಹ್ಲಾದ್ ಜೋಶಿ ಅವರಿಗೆ ಸೋಲಿಸೇ ತೀರ್ತೀವಿ ಅನ್ನುವಂಥದ್ದನ್ನಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೇನೆ. ಇದಕ್ಕಿಂತ ಹೆಚ್ಚಿಂದ ಏನು ಕೇಳಿದ್ರು ಕೇಳಿ ನೀವು ಹೇಳ್ತೀನಿ. ಈ ಹೋರಾಟ ನೀವು ಚುನಾವಣೆ ಹೊತ್ತಲ್ಲೇ ಯಾಕೆ ಮಾಡ್ತಾ ಇದ್ದೀರಾ ಸರ್? ನೋಡಿ, ಅವ್ರ ವಿರುದ್ಧ ಒಂದು ಸೆಕೆಂಡ್ ಕೇಳಿ. ಚುನಾವಣೆ ಹೊತ್ತಿನಲ್ಲಿ ಹೋರಾಟ ಮಾಡ್ತಾ ಇಲ್ಲ. ಚುನಾವಣೆ ಇದ್ದಾಗ, ಅವರಲ್ಲಿ ಅಧಿಕಾರ ಇದ್ದಾಗ ಅವ್ರ ಮನೆ ಮುಂದೆ ಕುಂತೀವಿ, ಅವ್ರು ಎಲ್ಲದರಲ್ಲಿ ಹೋರಾಟ ಮಾಡೇವಿ. ಅವ್ರ ಸರ್ಕಾರ ಇದ್ದಾಗ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ನಮ್ಮನ್ನ ಬಂಧಿಸಿದ್ರು ಕೂಡ ನಾವು ಹೋರಾಟ ಮಾಡೇವಿ. ಆದ್ರೆ ಇವತ್ತು ಹಕ್ಕೈತಿ, ಅವ್ರ ಮನೆ ಕಳ್ಸಕ್ಕ ಇವತ್ತು ಸಂವಿಧಾನಬದ್ಧವಾಗಿ ಹಕ್ಕೈತಿ. ಆ ಒಂದು ಹಕ್ಕನ್ನ ನಾವು ಸರಿಯಾಗಿ ಬಳಕೆ ಮಾಡಿಕೊಳ್ಳಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲ ಕೊಡ್ತಾ ಇದ್ದೇವೆ. ನಿಮ್ಮ ಹೋರಾಟ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೇವೆ ಸರ್ ನೀವು? ಸುಮಾರು ನಾವು 2015ರಿಂದ ಪ್ರಾರಂಭ ಆದಂತ ಹೋರಾಟ ಇವತ್ತಿಗೆ 9 ವರ್ಷ ಮುಗಿದು 10ನೇ ವರ್ಷಕ್ಕೆ ಕಾಲಿಡ್ತಾ ಇದೆ ನಮ್ಮ ಹೋರಾಟ. ನಾಳೆ ಜೂನ್ಗೆ ನಿರಂತರವಾದಂತಹ ಹೋರಾಟ. ಜೋಶಿ ಅವರು ಬಹಳ ವರ್ಷದಿಂದ ಚುನಾವಣೆ ಮಾಡ್ತಾ ಇದ್ದಾರೆ. ಏನ್ರಿ? ಜೋಶಿ ಅವರು ಬಹಳ ವರ್ಷದಿಂದ ಚುನಾವಣೆಯಲ್ಲಿ ನಿಂತುಕೊಳ್ತಾ ಇದ್ದಾರೆ. ಜೋಶಿ ಅವರು ಬಹಳ ವರ್ಷದಿಂದ ಚುನಾವಣೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಆ ಹೊತ್ತಲ್ಲಿ ನಿಮ್ಮ ಹೋರಾಟ ಮಾಡಬಹುದಿತ್ತು, ಅವ್ರನ್ನ ಸೋಲಿಸಬಹುದಿತ್ತಲ್ಲ? ನೋಡಿ, ಅದು ಕಾನೂನಲ್ಲಿದೆ, ತೊಡಕಿದೆ, ನಾವು ಮಾಡ್ತೀವಿ ಅಂತೇಳಿ ನಮಗೆ ಮೂಗಿ ತುಪ್ಪ ಹಚ್ಕೊಂತ ಬಂದ್ರು. ಆ ಒಂದು ಭರವಸೆಯನ್ನು ನಾವು ಅವ್ರ ಮೇಲೆ ಇಟ್ಟಿವಿ. ಇವತ್ತು ಕಾನೂನಾತ್ಮಕವಾಗಲಿ ಮತ್ತು ವನ್ಯಜೀವಿಗಳ ಪ್ರಾಧಿಕಾರದ ಪರವಾನಗಿ ಆಗಲಿ ಅಥವಾ DPR ಆಗಲಿ ಸಮಗ್ರವಾದಂತ ಯೋಜನೆಯನ್ನ ಕ್ರೋಢೀಕರಣ ಮಾಡಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಮುಂದಿಟ್ಟರು. ಪರವಾನಗಿ ಕೊಡುವಂತಹ ಸಂದರ್ಭದಲ್ಲಿ ಕೂಡ ತಮ್ಮ ವಿರೋಧ ಬುದ್ಧಿಯನ್ನು ತೋರಿಸಿದ ಪರಿಣಾಮಕ್ಕಾಗಿ ಇವತ್ತು ನಾವು ಅವ್ರ ವಿರುದ್ಧ ಸಿಡಿದೇಳಬೇಕಾಗಿದೆ. ಸರ್, ಮಠಾಧೀಶರು ರಾಜಕಾರಣಕ್ಕೆ ಬರೋದು ಎಷ್ಟು ಸರಿನಾ ತಪ್ಪ? ಯಾರು ಹೇಳ್ತಾರ? ಮಠಾಧೀಶರು ಬಿಜೆಪಿ ಅವ್ರಿಗೆ ಬೇಕಾದಾಗ ಮಠಾಧೀಶರು ತಗೊಂಡ್ ನಿಲ್ಸೋದು, ಬೇಡದಾಗ ಮಠಾಧೀಶರು ಅವ್ರಿಗೆ ಬೆಂಕಿ ಹಚ್ಚೋದನ ಇವ್ರದ? ಲಿಂಗಾಯತರನ್ನ ಹೊಡೆದಾಡಕ್ ಹಚ್ತಾರಲ್ಲ ಇವ್ರು ಬಿಜೆಪಿ ಅವ್ರ. ಮಣ್ಣಿಲ್ಲ ಯಾರಿಗೆ ಹೆದರಿಕೆ ಹಾಕಿದ್ರು? ಮುರುಘಾಮಠ ಸ್ವಾಮಿಗಳಿಗೆ ಯಾರು ಹೆದರಿಕೆ ಹಾಕಿದ್ರೆ?
ಇದಾ ಪ್ರಹ್ಲಾದ್ ಜೋಶಿ ನಾವು ಲಿಂಗಾಯತರನ್ನ ಬಿಟ್ಟು ಎದುರಿಸಿದ. ಮತ್ತ ನಮ್ ಲಿಂಗಾಯತರು ಏನ ಮಾಡಕತ್ತಾರ, ಮಕ್ಕೊಂಡಾರನ್ನ ನಮ್ ಲಿಂಗಾಯತರ ನಮ್ಮ ಮಠಾಧೀಶರನ್ನ ಬೆದರಿಕೆ ಹಾಕೋದು, ಕೊಲೆ ಬೆದರಿಕೆ ಹಾಕೋದು, ಬರೇ ಇಟ್ಟದನ ಇವ ಇಷ್ಟು ಹೆದರಿಕೆ ಹಾಕಕತ್ತನ. ನಾವೆಲ್ಲ ಕಣ್ಣು ಮುಚ್ಚಂಗ್ ಕುಂತೀವಲ್ಲ ನಾವು. ಬರ್ರಿ ಸಮರಕ್ಕ. ಮಠಾಧೀಶರಂದ್ರೆ ಏನ್ ಹುಡುಗಾಟಿಗೆ ಏನ್ ಯೋಗಿ ಆದಿತ್ಯನಾಥ್ ಮಠಾಧೀಶ ಅಲ್ಲ, ತಮಗ್ ಬೇಕಾದರೂ ತಮ್ಮ ಮಾತು ಕೇಳೋರು ಅಷ್ಟ ಬೇಕನ? ಏನ್ ಇವ್ರ ಅಂದ್ರೆ ದೇಶ? ಸರ್, ಒಂದು ಮೇಲ್ವರ್ಗ ಇರೋದು 5%, ನಿಮ್ ಲಿಂಗಾಯತ ಸಮಾಜ ಇರೋದು 35%. ಆದ್ರೂ ನಿಮ್ ಲಿಂಗಾಯತರು ಅವ್ರಿಗೆ ಓಟ್ ಹಾಕಿ ಗೆಲ್ಲಿಸ್ತಿರಲ್ಲ, ಇದೆ ಅಂತ ನೋಡಿ. ಒಡೆದ ಆಳುವ ತಂತ್ರವನ್ನ ಇನ್ನು ಮುಂದ ಕಡಿವಾಣ ಹಾಕುವುದೇ ನಮ್ಮ ಹೋರಾಟದ ಉದ್ದೇಶ ಆಗಿದೆ. ಸಮಾನತೆ ಬೇಕ. ಲಿಂಗಾಯತರಂತ ಅಷ್ಟ ನಾ ಹೇಳುದಿಲ್ಲ, ಸುಮಾರು ಎಲ್ಲಾ ಜಾತಿಯವರನ್ನು ಒಳಗೊಂಡು ಹೋಗಬೇಕಾಗಿದೆ. ಲಿಂಗಾಯತರಷ್ಟ ಇವತ್ತ ಅನ್ಯಾಯಕ್ಕೆ ಒಳಗಾಗಿಲ್ಲ. ಎಲ್ಲಾ ಸಮುದಾಯವರಿಗೂ ಕೂಡ ಅನ್ಯಾಯ ಮಾಡುವಂತ ಕೆಲಸವನ್ನು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮಾಡಿದಾರ. ಫಸ್ಟ್ ಆಗಿ ಹೇಳ್ತಾ ಇದ್ದೇನೆ. ಇವತ್ತು ನಮ್ಮ ಕಣ್ಣಿದ್ರಿಗೆ ಮಣ್ಣೆ ಆತು. ಮುರುಘಾ ಮಠದ ಶರಣರು ನೋವಿನಿಂದ ಹೇಳಿದ್ರು, ಅವ್ರಿಗೆ ಯಾವ ನೀತಿಯಿಂದ ಒತ್ತಡ ಹಾಕಿ ಅವ್ರನ್ನ ಎದುರಿಸುವಂತ ಪ್ರಯತ್ನ ಮಾಡಿದ್ರು. ಯಾರು ಮಾಡಿದ್ರು ಹಂಗಾರ? ಲಿಂಗಾಯತ ಸಮಾಜ ಮೇಲೆ ದಬ್ಬಳಿಕೆ ಕೇಳ ಹೆಂಗ್ ದಬ್ಬಳಿಕೆ? ಒಬ್ಬರ ಅದಾರನ ಈ ರೀತಿ ಮಾತಾಡೋರು ಯಾರ? ಹೆಂಗ್ ಮಾತಾಡ್ಸಿದ್ರ ಅವ್ರನ್ನ? ಅಳಿಸಿ ಕೈ ಬಿಟ್ರಿ ಇವ್ರು. ಅಂದ್ರ ಮಠಾಧೀಶರು ಬಂದ್ರ ಅಂದ್ರ ನಮ್ಮ ಭಕ್ತರ ಕಡೆಯಿಂದ ಕಲ್ಲು ಹೋಗಿಸುವಂತ ನಮ್ಮ ಭಕ್ತರ ಕಡೆಯಿಂದ ಅವ್ರನ್ನ ವಿರೋಧ ಮಾಡಿಸುವಂತ ಚಾಣಕ್ಯ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರ. ಚಾಣಕ್ಯ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರ. ಅದಕ್ಕೆ ಮಿಸ್ಟರ್ ಪ್ರಹ್ಲಾದ್ ಜೋಶಿ ಅವರೇ, ನಮ್ಮ ಧರ್ಮವನ್ನು ಹೊಡೆದ್ರೆ ನಿಮಗೇನು ಸಿಗೋದಿಲ್ಲ. ನಮ್ಮನ್ನ ನೀರು ಕೊಡದೇ ಇದ್ರೆ ನಿಮಗೇನು ಸಿಗೋದಿಲ್ಲ. ನಮ್ಮ ನೀರು ಹಕ್ಕು. ನಿಮ್ಮನ್ನ ಸೋಲಿಸಿ ನಾವು ನೀರು ತರ್ತೀವಿ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೇನೆ. ಕಾಂಗ್ರೆಸ್ ಈ ಬಾರಿ ಎಷ್ಟು ಲೀಡ್ ದಿನ ಬರ್ಬೋದು ಸರ್? ನೋಡಿ, 28ಕ್ಕೂ 28 ಬರ್ತಾವ ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಇದಕ್ಕಿಂತ ಹೆಚ್ಚಿಗೆ ಏನ್ ಹೇಳ್ಬೇಕು? ಧಾರವಾಡ ಲೋಕಸಭಾ ಸೇರಿಸಿಕೊಂಡ 28. 2 ಲಕ್ಷ ವಿನ್ ಆಕತಿ. ತಮ್ಮ ಹೆಸರು? ವೀರೇಶ್ ಮಠ, ಕರ್ನಾಟಕ ಸಮತಾ ಪಕ್ಷದ ರಾಜ್ಯಾಧ್ಯಕ್ಷ.